ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಷಿಯಸ್ ಸೈನ್ಸ್. ಇವತ್ತು ಕೂಡ ನಾನು ನಿಮ್ಮೆಲ್ಲರಿಗೂ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ಇವತ್ತು ಯಾವ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ, ಅಗೇನ್ ಕರ್ಣರೇಖೆ ಸಿಂಬಲ್. ಕರ್ಣರೇಖೆ ಸಿಂಬಲಲ್ಲಿ ನಾವು ಸಾಕಷ್ಟು ಒಂದು ನಮಗೆ ಡೇ ಟು ಡೇ ಲೈಫಿಗೆ ನಾವು ರಿಲೇಟೆಡ್ ಆಗಿರೋವಂಥ ಸಿಂಬಲನ್ನು ನಾನು ತೊಗೊಂಡು ಬಂದಿದ್ದೀನಿ. ನೋಡಿ, ರೇಖೆ ಅಂತ ಹೇಳಿದ್ರೇ ಇಲ್ಲಿ ನಮಗೆ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಾವು ಯಾವ ರೀತಿ ರೇಖೆಯ ಶಕ್ತಿಯನ್ನು ಯೂಸ್ ಮಾಡ್ಬೋದು, ಹಾಗೆಯೇ ನಮ್ಮ ರೇಖೆಯಲ್ಲಿ ನಾವು ಸಾಕಷ್ಟು ಸಿಂಬಲ್ಸ್ಗಳನ್ನು ಯೂನಿವರ್ಸ್ ಕಡೆಯಿಂದ ನಮಗೆ ಗಿಫ್ಟ್ ಅಂತಲೇ ಹೇಳ್ಬೋದು. ರೇಖಿನಲ್ಲಿ, ಕರ್ಣ ರೇಖಿನಲ್ಲಿ, ತೆರಮೈ ರೇಖಿನಲ್ಲಿ ಸಾಕಷ್ಟು ಗಿಫ್ಟ್ಗಳು ನಮಗೆ ಸಿಕ್ಕಿದೆ. ಅಂಥದ್ರಲ್ಲಿ ತುಂಬ ಮುಖ್ಯವಾಗಿರುವಂಥ ಒಂದು ಸಿಂಬಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ಏನು ಅಂತ ಹೇಳಿದರೆ, ಅದು ಶಾಂತಿ ಅಂತ. ಈ ಸಿಂಬಲ್ಲು ಶಾಂತಿ ಅಂತ ಹೇಳಿ, ಈ ಸಿಂಬಲ್ ಹೇಗಿದೆ ಅನ್ನೋದನ್ನು ಸರಿಯಾಗಿ ಗಮನವಿಟ್ಟು ನೋಡ್ಕೊಳ್ಳಿ ಒಮ್ಮೆ. ಸೊ ಈ ಶಾಂತಿ ಸಿಂಬಲ್ ಕರ್ಣರೇಖೆ ಸಿಂಬಲ್. ಕರ್ಣರೇಖೆನ ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೋ ಅವ್ರುಗಳಿಗೆಲ್ಲ ಆಲ್ರೆಡಿ ಈ ಸಿಂಬಲ್ ಬಗ್ಗೆ ಗೊತ್ತಾಗಿರುತ್ತೆ. ಹಾಗೂ ಇನ್ನೂ ಯಾರಾದರೂ ರೇಖೆಯನ್ನು ಪ್ರಾಕ್ಟೀಸ್ ಮಾಡಬೇಕು, ರೇಖೆಯನ್ನು ಕಲಿಬೇಕು, ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು, ನಮ್ಮನ್ನು ನಾವು ಹೇಗೆ ಡೆವಲಪ್ ಮಾಡ್ಕೊಳ್ಬೇಕು ಅಂಥ ಮನೋಭಾವನೆ ಯಾರಿಗೆಲ್ಲ ಇದೆಯೋ ದಯವಿಟ್ಟು ಕಾಮೆಂಟ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರು ನಿಮಗೆ ಸಿಗುತ್ತೆ. ಹಾಗೆಯೇ ಇವತ್ತು ನಾನು ಶಾಂತಿ ಸಿಂಬಲ್ ಬಗ್ಗೆ ನಾನು ತೊಗೊಂಡು ಬಂದಿದ್ದೀನಿ. ಈ ಶಾಂತಿ ಸಿಂಬಲ್ಲು ಏನಕ್ಕೆಲ್ಲ ಉಪಯೋಗ ಆಗುತ್ತೆ, ಹೇಗೆ ಉಪಯೋಗ ಆಗುತ್ತೆ, ಇದರಿಂದ ಅಂತ ಹೇಳಿದ್ರೆ ಬೆನಿಫಿಟ್ಸ್ ಏನಪ್ಪ ಈ ಶಾಂತಿ ಸಿಂಬಲ್ದು ಅಂತ ಮೇನಾಗಿ ನಾನು ನಿಮಗೆ ಹೇಳಬೇಕಾಗಿರೋ ಅಂಥದ್ದು ಅಂದರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ಸಾಕಷ್ಟು ಒತ್ತಡಗಳು ಬಂದೇ ಬರುತ್ತೆ. ಅಂದರೆ ಪ್ರೆಷರ್ಸು, ಟೆನ್ಷನ್ಸು, ಹಾಗೆಯೇ ಸ್ಟ್ರೆಸ್ ಮೋಡಲ್ಲಿ ಇರ್ತೀವಿ ನಾವು ಯಾವಾಗಲೂ. ಇಷ್ಟೆಲ್ಲ ಇರುವಾಗ ಯಾವುದೋ ಒಂದು ಇಟ್ಸ್ ಎ ಕಾಮನ್, ವೆರಿ ಕಾಮನ್. ಅದಕ್ಕೆ ನಾರ್ಮಲ್ ಲೈಫ್ ಅಂತ ಅದಕ್ಕೇ ಹೇಳುವಂಥದ್ದು. ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ. ಸಾಕಷ್ಟು ವಿಚಾರಗಳು ನಮಗೆ ಗೊತ್ತಿಲ್ಲದೇ ನಾವು ಮಾನಸಿಕವಾಗಿ ಅಂದರೆ ಮೆಂಟಲಿ ನಾವು ತುಂಬ ಕುಗ್ಗಿ ಹೋಗ್ಬಿಡ್ತೀವಿ. ತುಂಬ ಕೆಲವೊಂದು ವಿಚಾರಗಳನ್ನು ಮನಸ್ಸಿನಲ್ಲೇ ಇಟ್ಕೊಳ್ಳೋವಂಥದ್ದು, ಕೆಲವೊಂದು ವಿಚಾರಗಳನ್ನು ಗಾಢವಾಗಿ ಮನಸ್ಸಿಗೆ ತಗೊಂಡು ಯೋಚನೆ ಮಾಡುವಂಥದ್ದು, ಇದೆಲ್ಲವೂ ನಮ್ಮ ದಿನನಿತ್ಯದ ಜೀವನದಲ್ಲಿ ಇದು ನಡೀತಾನೆ ಇರುತ್ತೆ. ಹೀಗಿರುವಾಗ ಈ ಕರ್ಣರೇಖೆಯ ಈ ಶಾಂತಿ ಸಿಂಬಲ್ಲು ನಮಗೆ ತುಂಬಾ ಹೆಲ್ಪ್ ಆಗಿದೆ. ಈ ಶಾಂತಿ ಸಿಂಬಲ್ನ ನಾವು ಯಾವುದಕ್ಕೆಲ್ಲ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಸಾಕಷ್ಟು ವಿಚಾರಗಳಿದೆ. ಈ ಶಾಂತಿ ಅಂತ ಅಂದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಶಾಂತಿ ಅಂತ ಹೇಳಿದ್ರೇ ಸಮಾಧಾನ, ಶಾಂತಿ ಎರಡೂ ಒಂದೇ. ಅಂದರೆ ನಮ್ಮ ಮನಸ್ಸನ್ನು ಸಮಾಧಾನವಾಗಿ, ಶಾಂತಿಯುತವಾಗಿ, ಸಮತೋಲನವಾಗಿ ನಮ್ಮನ್ನು ನಾವು ಇಟ್ಕೊಳ್ಬೇಕು ಅಂತ ಹೇಳಿದರೆ ಈ ಕರ್ಣರೇಖೆಯ ಶಾಂತಿ ಸಿಂಬಲ್ಲು ತುಂಬಾ ಒಂದು ಬೆನಿಫಿಟ್ ಅಂತಲೇ ನಾನು ಹೇಳೋವಂಥದ್ದು. ಇಲ್ಲಿ ಏನಾಗುತ್ತೆ, ಈ ಟೆನ್ಷನ್ಸು, ಡಿಪ್ರೆಷನ್ಸು ಸಾಮಾನ್ಯವಾಗಿ ಮಾನಸಿಕವಾಗಿ, ಭಾವನಾತ್ಮಕವಾಗಿ ಹಾಗೂ ಒಂದು ಸೈಕಲಾಜಿಕಲ್ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತೀವಿ. ಏನೋ ಒಂದು ಆತಂಕ, ಏನೋ ಒಂದು ಟೆನ್ಷನ್ಸ್, ಏನೋ ಒಂದು ಡಿಪ್ರೆಷನ್ಸ್. ಇದಷ್ಟೇ ಅಲ್ಲ ನೋಡಿ, ಎಷ್ಟೋ ಜನ ನಾವು ಒಂದು ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತೀವಿ, ಒಂದು ಇಲ್ಯೂಷನ್ಗೆ ಹೋಗ್ಬಿಡ್ತೀವಿ. ಇದೆಲ್ಲ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಬರುತ್ತೆ. ಇಲ್ಯೂಷನ್ಸು, ಡೆಲ್ಯೂಷನ್ಸು, ಹ್ಯಾಲುಸಿನೇಷನ್ಸು, ಇದೆಲ್ಲ ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವ ಬೀರಿದಾಗ ಆಬ್ವಿಯಸ್ಲಿ ನಮ್ಮ ಜೀವನದಲ್ಲಿ ಏನಾಗುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಸ್ಟಾರ್ಟ್ ಆಗುತ್ತೆ. ಸರಿಯಾದ ಟೈಮಿಗೆ ನಾವು ಊಟ ಮಾಡೋಕ್ಕಾಗಲ್ಲ, ಸರಿಯಾದ ಟೈಮಿಗೆ ನಿದ್ದೆ ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ, ನಿದ್ದೆ ಮಾಡೋಕ್ಕಾಗಲ್ಲ ಅಂದರೆ ನಿದ್ದೆ ಇನ್ಸೋಮ್ಯ ಅಂತ ನಾವೇನು ಕರಿತೀವಿ, ನಿದ್ರಾಹೀನತೆ ಅಂತ ನಾವೇನು ಕರಿತೀವಿ, ಅದು ಕೂಡ ಮಾನಸಿಕ ಮತ್ತು ಭಾವನಾತ್ಮಕ್ಕೆ ಸಂಬಂಧಪಟ್ಟಂಥ ಆಬ್ವಿಯಸ್ಲಿ ಸೈಕಲಾಜಿಕಲ್ ಡಿಸಾರ್ಡರ್ ಅಂತಲೇ ನಾವು ಹೇಳುವಂಥದ್ದು. ಇದು ಎಲ್ಲದರಿಂದನೂ ನಾವು ಈಚೆ ಬರಬೇಕು ಅಂತ ಹೇಳಿದ್ರೆ ಕರ್ಣರೇಖೆಯ ಶಾಂತಿ ಸಿಂಬಲ್ಲು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಇದನ್ನು ನಾವು ಈ ಸಿಂಬಲನ್ನು ರಾತ್ರಿ ನಿದ್ರಾಹೀನತೆ ಇರೋವಂಥವ್ರು, ರೇಖೆ ಅಂದರೆ ಕರ್ಣರೇಖೆ ಕಲ್ತಿರೋ ಅಂಥವರು ಈ ಸಿಂಬಲನ್ನು ನಾವು ಡ್ರಾ ಮಾಡಿಕೊಂಡು ರಾತ್ರಿ ಹೊತ್ತು ಸ್ವಲ್ಪ ಹೊತ್ತು ನಾವು ರೇಖೆ ಚಾನಲೈಸ್ ಮಾಡಿಕೊಂಡು ಅಂದರೆ ಧ್ಯಾನಕ್ಕೆ ಹೋಗಿ ಆರಾಮಾಗಿ ನಾವು ನಿದ್ದೆಯನ್ನು ಮಾಡಬಹುದು. ಅಷ್ಟೊಂದು ಪವರ್ಫುಲ್ ಇದೆ.
ಇನ್ನು ನಾವು ನಿದ್ರೆ ಬರಲೇಬೇಕು ಅಂದರೆ ನಾವು ಕರ್ಣರೇಖೆ ಎಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳುವಂಥವರು ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಯಾವುದೇ ಒಂದು ಸಿಂಬಲ್ಗಳು ದೀಕ್ಷೆ ಮುಖಾಂತರನೇ ನಿಮಗೆ ಸಿಕ್ಕಾಗ ಅದರ ಪವರೇ ಬೇರೆ, ಅದರ ಬೆನಿಫಿಟ್ಸೇ ಬೇರೆ ಆಗಿರುತ್ತೆ. ಅಷ್ಟೇ ಅಲ್ಲ, ಈ ಒಂದು ಸಿಂಬಲ್ಗಳನ್ನು ನಾವು ಡ್ರಾ ಮಾಡಿಕೊಂಡು ನಮ್ಮ ಪಿಲ್ಲೋ ಕೆಳಗಡೆ ಇಟ್ಕೊಂಡು ಕೂಡ ನಾವು ಮಲಗಿದಾಗ ನಮಗೆ ಶಾಂತಿಯುತವಾದ ನಿದ್ದೆ ಬರುತ್ತೆ, ಹಾಗೆ ಮನಸ್ಸು ಕೂಡ ಶಾಂತವಾಗಿ ಆಗತ್ತೆ. ಇನ್ನು ನಾವು ಹೇಳಬೇಕು ಅಂತ ಹೇಳಿದರೆ, ಈ ಶಾಂತಿ ಸಿಂಬಲನ್ನು ಆಧ್ಯಾತ್ಮಿಕವಾಗಿ ನಾವು ಹೇಗೆ ಉಪಯೋಗ ಮಾಡ್ಕೊಳ್ಬೋದು ಅಂತ ಹೇಳಿ. ಮಾನಸಿಕ ಆಗುತ್ತೆ, ದೈಹಿಕ ಆಗುತ್ತೆ, ಆಧ್ಯಾತ್ಮಿಕ ಅಂತ ರೇಖಿನಲ್ಲಿ ಬರ್ತಾನೆ ಇರುತ್ತೆ. ನಾವು ಯಾವುದೇ ಒಂದು ಇಂಟ್ಯೂಷನ್ಸ್ಗೆ ಹೋಗಬೇಕು ಅಂದರೆ, ನಮ್ಮ ಥರ್ಡ್ ಐ ಆಕ್ಟಿವೇಶನ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನಮಗೆ ಆಜ್ಞಾ ಚಕ್ರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ ಆಜ್ಞಾ ಚಕ್ರ ತುಂಬ ನಮಗೆ ಆಕ್ಟಿವೇಟ್ ಆಗಬೇಕು, ನಮಗೆ ಒಳ್ಳೊಳ್ಳೆ ಥಾಟ್ಸ್ಗಳು ಬರಬೇಕು, ಒಳ್ಳೊಳ್ಳೆ ಇಂಟ್ಯೂಷನ್ಸ್ಗಳು ಅಂದರೆ ಇಂಟ್ಯೂಷನ್ಸ್ ನಮಗೆ ಗೊತ್ತಾಗಬೇಕು. ಹಾಗೆಯೇ ನಮಗೆ ಏನು ಅನಿಸುತ್ತೆ ಮುಂದಿನ ನಾವು ಫ್ಯೂಚರ್ನ ಅಂದರೆ ಗುರಿ ಮುಟ್ಟೋದು ಹೇಗೆ, ಏಮ್ನ ರೀಚ್ ಆಗೋದು ಹೇಗೆ ಅಂತ ಎಲ್ಲದಕ್ಕೂ ನಮಗೆ ಆಜ್ಞಾ ಚಕ್ರ ತುಂಬಾ ಇಲ್ಲಿ ಆಕ್ಟಿವೇಟ್ ಆದಾಗ ನಿಮಗೆ ರಿಸಲ್ಟ್ ಕೊಡುತ್ತೆ. ಇದೆಲ್ಲವನ್ನು ನಾವು ಮಾಡಬೇಕು ಅಂದಾಗ ಈ ಕರ್ಣರೇಖೆಯ ಶಾಂತಿ ಸಿಂಬಲ್ನ ನಾವು ಆಜ್ಞಾ ಚಕ್ರದ ಮೇಲೆ ನಾವು ಡ್ರಾ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಇದನ್ನು ನಾವು ಆಕ್ಟಿವೇಟ್ ಮಾಡಬೇಕಾಗತ್ತೆ. ಮನಸ್ಸು ಸಮಾಧಾನ ಇದ್ದಾಗ ಮಾತ್ರ ನಾವೇನಾದರೂ ಧ್ಯಾನಕ್ಕೆ ಹೋಗುವಂಥದ್ದು, ನಾವೇನಾದರೂ ಮನಸ್ಸಿಟ್ಟು ನಮ್ಮ ಗುರಿಯನ್ನು, ನಮ್ಮ ಧ್ಯೇಯವನ್ನು, ನಮಗೇನಿದೆ ಏಮ್ಸು, ಗೋಲ್ಸು, ಡ್ರೀಮ್ಸನ್ನು ರೀಚ್ ಮಾಡೋಕ್ಕೆ ಸಾಧ್ಯ. ಯಾವಾಗ ಡಿಸ್ಟರ್ಬ್ಡ್ ಮೈಂಡ್ ಆಗುತ್ತೆ, ನೆಗೆಟಿವ್ ಮೈಂಡ್ ಆಗುತ್ತೆ, ನೆಗೆಟಿವ್ ಥಾಟ್ಸ್ಗಳು ಬರಲಿಕ್ಕೆ ಶುರುವಾಗುತ್ತೆ, ಆಬ್ವಿಯಸ್ಲಿ ಏನಾಗುತ್ತೆ, ಎಲ್ಲಿ ಕೂತ್ರು ನೀವು ಕೇಳಿರ್ಬೋದು, ಇಲ್ಲ ನನಗೆ ಧ್ಯಾನ ಮಾಡಿದರೆ ಸಾಕಷ್ಟು ಕಿರಿಕಿರಿ ಉಂಟಾಗುತ್ತೆ, ಸಾಕಷ್ಟು ನೆಗೆಟಿವ್ ಥಾಟ್ಸ್ ಬರುತ್ತೆ, ನನಗೆ 2 ನಿಮಿಷನೂ ಕೂರೋಕ್ಕಾಗಲ್ಲ, ಈ ಥರ ಎಲ್ಲ ನೀವು ಸಾಕಷ್ಟು ಕೇಳಿರ್ತೀರಿ. ಈ ಥರದ್ರಿಂದ ನಾವು ಈಚೆ ಬರಬೇಕು. ನಾವು ಏನನ್ನು ನಮ್ಮ ಕ್ಲಾರಿಟಿ ನಾವು ತಗೊಳ್ಬೇಕು, ಒಂದು ಫೋಕಸ್ ಮಾಡಬೇಕು ಅಂತಂದ್ರೂ ಶಾಂತಿ ಸಿಂಬಲ್ಲು ತುಂಬಾ ಒಂದು ಹೆಲ್ಪ್ಫುಲ್ ಆಗಿದೆ ಅಂತಲೇ ನಾನು ಹೇಳೋದು. ಇಲ್ಲಿ ನೋಡಿ, ನಿಮಗೆ ಆರೋ ಮಾರ್ಕ್ ಕೂಡ ನಾನು ಕೊಟ್ಟಿದ್ದೀನಿ, ಯಾವ ರೀತಿ ಡ್ರಾ ಮಾಡಬೇಕು ಅನ್ನೋವಂಥದ್ದು ಕರೆಕ್ಟಾಗಿ ನೀವು ಈ ಸಿಂಬಲ್ನ ನೀವು ನೋಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಬಹುದು. ಇದು ಅಷ್ಟೇ ಅಲ್ಲ, ನಮಗೆ ಏನೇನೆಲ್ಲ ಒಂದು ಭಯದ ವಾತಾವರಣ ಇರುತ್ತೆ, ಇನ್ಸೆಕ್ಯೂರಿಟಿ ಇರುತ್ತೆ. ಎಷ್ಟೇ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂದರೂ ಎಲ್ಲೋ ಒಂದು ಕಡೆಗೆ ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗುತ್ತೆ. ಭಯ ಭಯ ಭಯ. ಯಾವುದಕ್ಕೆ ಭಯ ಪಡ್ತಾ ಇದ್ದೀವಿ? ಏನೋ ಕೆಲವರಂತೂ ಏನೋ ಘಟನೆಗಳನ್ನು ನೋಡಿ ಭಯಪಟ್ಟಿರ್ತಾರೆ. ಯಾವುದೋ ಒಂದು ನೆಗೆಟಿವ್ ಘಟನೆಗಳು, ಆಘಾತಕಾರಿ ಘಟನೆಗಳು ಜೀವನದಲ್ಲಿ ನಡೆದಿರ್ಬೋದು, ಫ್ಯಾಮಿಲಿಯಲ್ಲಿ ನಡೆದಿರಬಹುದು, ಅಥವಾ ಯಾವುದೋ ಸಣ್ಣ ಪುಟ್ಟ ಜಗಳಗಳು ಕೂಡ ಅವರ ಒಂದು ನಮಗೂ ಅಷ್ಟೇ ಭಯ ಆತಂಕದಲ್ಲಿ ನಾವೇನಿರ್ತೀವೋ, ಕ್ಲೈಂಟ್ಸ್ಗಳು ಯಾವಾಗ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದಾಗ ಭಯ ಆತಂಕ ಅಂತ ಅವರು ಯಾವಾಗ ಎಕ್ಸ್ಪ್ರೆಷನ್ಸ್ ಕೊಡ್ತಾರೋ ಆಗ ನಿಮಗೆ ಈ ಶಾಂತಿ ಸಿಂಬಲ್ಲು ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಒಬ್ಬ ಹೀಲರ್ಗಳಾಗಿ ಯಾರೇ ಕ್ಲೈಂಟ್ಸ್ಗಳು ಬಂದಾಗ ಅವರ ಒಂದು ಮನಸ್ಸಿನಲ್ಲಿ ಆಗುವಂಥ ತಳಮಳ, ಭಯ, ಆತಂಕ, ಗೊಂದಲಗಳು ಇದೆಲ್ಲದನ್ನು ಶಾಂತಿ ಸಮಾಧಾನವಾಗಿ ಇಡಲಿಕ್ಕೆ ಈ ಕರ್ಣರೇಖೆಯ ಶಾಂತಿ ಸಿಂಬಲನ್ನು ಯೂಸ್ ಮಾಡಿ. ಮನೆಯ ವಾತಾವರಣದಲ್ಲಿ ಯಾಕೋ ಕಿರಿಕಿರಿ ಉಂಟಾಗ್ತಿದೆ ಅಂತ ಹೇಳಿದಾಗ ಯಾರೆಲ್ಲ ಕರ್ಣರೇಖೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೋ ಅವರು ಈ ಶಾಂತಿ ಸಿಂಬಲನ್ನು ಮನೆಗೂ ನೀವು ಸಿಂಬಲನ್ನು ಹಾಕಿದಾಗ ಮನೆಯಲ್ಲೂ ಕೂಡ ಶಾಂತಿ ಸಮಾಧಾನದ ವಾತಾವರಣ ಉಂಟಾಗುತ್ತೆ. ದಿನನಿತ್ಯದ ಬದುಕಿನಲ್ಲಿ ಕಿರಿಕಿರಿ, ಏನೋ ನಾನು ಹರಿ ಬರಿನಲ್ಲಿ ಓಡ್ತೀನಿ, ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ, ಯಾವುದಕ್ಕೂ ನನಗೆ ಸಮಯ ಸಿಕ್ಕೋದಿಲ್ಲ ಅಂತವರು ಕೂಡ ಈ ಒಂದು ಶಾಂತಿ ಸಿಂಬಲನ್ನು ನೀವು ಯೂಸ್ ಮಾಡಿಕೊಳ್ಬಹುದು. ಶಾಂತಿಯಿಂದ ಕೇಳಿದ ತಕ್ಷಣವೇ ನಿಮಗೆ ಅಲ್ಲಿ ಅರ್ಥನೇ ಆಗುತ್ತೆ. ಸಮಾಧಾನವಾಗಿ ನಿಮ್ಮನ್ನು ನೀವು ಮಾನಸಿಕ ಸಮಾಧಾನ, ದೈಹಿಕವಾಗಿ ಸಮಾಧಾನವಾಗಿ ಹೇಳ್ತೀವಿ ಅಲ್ವಾ. ಯಾಕೆಷ್ಟು ಅರ್ಜೆಂಟ್ ಮಾಡ್ತೀರಾ? ಒಂದು ಕಡೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕೂತ್ಕೊಳ್ಳಿ ಅಂತೀವಲ್ವ. ಅಲ್ಲಿ ನಮ್ಮನ್ನು ನಾವು ಶಾಂತಿಯುತವಾಗಿ ಇಟ್ಕೊಳ್ಳೋವಂಥದ್ದು, ಸಮಾಧಾನವಾಗಿ ಇಟ್ಕೊಳ್ಳೋವಂಥದ್ದು, ಇದು ಎಲ್ಲದೂ ಈ ಒಂದು ಕರ್ಣರೇಖೆಯ ಸಿಂಬಲಲ್ಲಿ ನಿಮಗೆ ಸಾಕಷ್ಟು ಉತ್ತರಗಳನ್ನು ಕೊಡುತ್ತೆ.
ನಾವು ಅಂದ್ಕೊಂಡಿರ್ಬೋದು, ಇಲ್ಲ ನಾನು ಏನೋ ಒಂದು ಗುರಿ ಇಟ್ಕೊಂಡಿದ್ದೆ, ಅದು ಮಾಡಬೇಕು ಅಂತ ಹೋದಾಗ ಯಾಕೋ ಮೈಂಡಲ್ಲಿ ನಾವು ಡಿಸ್ಟರ್ಬ್ ಮಾಡ್ಕೊಳ್ತಾ ಇದ್ದೀವಿ, ಗಜಿಬಿಜಿ ಆಗುತ್ತೆ ಅಂದಾಗ್ಲೂ ಕೂಡ ಈ ಶಾಂತಿ ಸಿಂಬಲ್ಲು ತುಂಬಾ ಹೆಲ್ಪ್ ಆಗುತ್ತೆ ನಮಗೆ. ಇನ್ನು ನಾನು ಹೇಳಬೇಕು ಅಂತ ಹೇಳಿದ್ರೆ, ಈ ಶಾಂತಿ ಸಿಂಬಲನ್ನು ಇದರೊಟ್ಟಿಗೆ ಕಾಂಬಿನೇಷನ್ ಆಫ್ ದ ಸಿಂಬಲ್ಸ್ ಅಂತ ನಾವು ಹೇಳ್ತೀವಿ. ಈ ರೇಖೆನೂ ಗೊತ್ತಿರುತ್ತೆ, ಕರ್ಣ ರೇಖೆ ಗೊತ್ತಿರುತ್ತೆ, ತೆರಮೈ ರೇಖೆ ಗೊತ್ತಿರುತ್ತೆ. ಇದು ಎಲ್ಲವೂ ಗೊತ್ತಿರುವಾಗ ಎಲ್ಲ ರೇಖೆಗೆ ಸಿಂಬಲ್ಸ್ಗಳು ಒಂದಲ್ಲ ಒಂದು ರೀತಿಯಾದ ಒಂದು ಸ್ಪೆಷಾಲಿಟಿನ ಹೊಂದಿದೆ, ಪವರನ್ನು ಹೊಂದಿದೆ. ಇದನ್ನು ನಾವು ಇವಾಗ ರೇಖಿನಲ್ಲಿ ನಾವು ಸೇಹಿಕಿನ ಮಾನಸಿಕ ಮತ್ತು ಭಾವನಾತ್ಮಕ ಅಂದರೆ ಮೆಂಟಲ್ ಆ್ಯಂಡ್ ಎಮೋಷನಲ್ ಸಿಂಬಲ್ ಅಂತ ನಾವು ತಗೊಳ್ತೀವಿ. ಈ ಮೆಂಟಲ್ ಆ್ಯಂಡ್ ಎಮೋಷನಲ್ ಸಿಂಬಲ್ ಒಟ್ಟಿಗೆ ಶಾಂತಿ ಸಿಂಬಲನ್ನು ಹಾಕಿ ನಮಗೆ ನಾವು ಹೀಲಿಂಗ್ ಮಾಡ್ಕೊಳ್ಳೋದು ಅಥವಾ ಬಂದಂಥ ಕ್ಲೈಂಟ್ಸ್ಗಳಿಗೆ ಹೀಲಿಂಗ್ ಮಾಡಿದರೆ ಟ್ರೆಮೆಂಡಸ್ ರಿಸಲ್ಟ್ ಅಂತೂ ಪಕ್ಕ, ಶೋರ್ಡ್ ರಿಸಲ್ಟ್ ನಿಮಗೆ ಭಾಳ ಬೇಗ, ನೀವೇ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟು ಬೇಗ ರಿಸಲ್ಟನ್ನು ಕೊಡುತ್ತೆ. ಇನ್ನು ಫಿಸಿಕಲ್ ಆಗಿ ನಮಗೆ ಏನೋ ಒಂದು ಪೇನ್ ಇದೆ, ಆ ಪೇನನ್ನು ನೆನೆಸ್ಕೊಂಡು ತುಂಬ ನಾವು ಡಿಪ್ರೆಷನ್ಸ್ಗೆ ಹೋಗ್ತೀವಿ, ಏನಪ್ಪ ಒಂದು ಫಿಯರ್ ಇದೆ ಅಂತಂದು ಕೂಡ ಈ ಶಾಂತಿ ಸಿಂಬಲ್ಲು ನಿಮಗೆ ಅನಿಸುತ್ತೆ, ಅಯ್ಯೋ ನನಗೆ ಏನಾಗ್ಬಿಡುತ್ತೋ, ಫಿಯರ್ ಆಫ್ ಡೆತ್ ಅಂತ ಹೇಳ್ತೀವಿ, ನಾಳೆ ಏನಾಗ್ಬಿಡುತ್ತೋ, ಇವತ್ತೇನಾಗ್ಬಿಡುತ್ತೋ, ನನಗೆ ಯಾಕೋ ಮರಣ ಭಯ ನನಗೆ ಕಾಡ್ತಾ ಇದೆ, ಎಲ್ಲದಕ್ಕೂ ನಮಗೆ ಕೊಡಬೇಕಾಗಿರೋವಂಥದ್ದು ಶಾಂತಿ ಸಿಂಬಲ್ಲು. ಈ ಶಾಂತಿ ಸಿಂಬಲ್ ಅನ್ನೋದನ್ನು ತುಂಬಾ ನೀವು ಮೇನಾಗಿ ರೇಖಿ ಸಾಕಷ್ಟು ಉತ್ತರಗಳನ್ನು ಕೊಟ್ಟಿರೋದು ನಾವು ಮಾನಸಿಕವಾಗಿಯೇ ಅಂತಲೇ ನಾವು ತಗೊಳ್ಳೋ ಅಂಥದ್ದು. ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಂದು ಕಾಯಿಲೆಗೂ ನಾವು ತಗೊಳ್ಳೋ ಅಂಥ ಯೋಚನೆಗಳು, ಆಲೋಚನೆಗಳು ಇದು ಸಕಾರಾತ್ಮಕವಾಗಿದೆಯಾ ನಕಾರಾತ್ಮಕವಾಗಿದೆಯಾ, ಇದನ್ನು ನಮ್ಮ ಒಂದು ಒಳಪಟ್ಟಂಗೆ ನಮ್ಮ ಒಂದು ಜೀವನದ ಶೈಲಿ ಕೂಡ ನಡೀತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಕೊಂಡು ನೋಡಿ, ತುಂಬ ಟೆನ್ಷನ್ಸು, ತುಂಬ ವರೀಸು, ಇಲ್ಲ ಕೋಪಿಸ್ಟ್ರು ಇರೋರೆಲ್ರಿಗೂ ಗೊತ್ತಾಗ್ತಾ ಇರುತ್ತೆ ಅವ್ರ ಮನುಷ್ಯನ ನೋಡಿದ್ರೇ ಅವ್ರು ಯಾವ ರೀತಿ ಇರ್ತಾರೆ ಅಂತ ಹೇಳಿ. ತುಂಬ ಪಾಸಿಟಿವ್ ಆಗಿದ್ದಾರೆ, ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಅವ್ರು ಯಾವ ರೀತಿ ಫಾಲೋ ಮಾಡ್ತಿದ್ದಾರೆ ಅಂತ ನೀವು ಇದನ್ನು ಅಬ್ಸರ್ವ್ ಮಾಡ್ತಾ ಬಂದರೆ ಯಾವುದು ಪಾಸಿಟಿವ್ ಯಾವುದು ನೆಗೆಟಿವ್ ಅನ್ನೋದು ಗೊತ್ತಾಗ್ಬಿಡುತ್ತೆ ನಿಮಗೆ. ಇಷ್ಟೆಲ್ಲ ನಮ್ಮ ಜೀವನಕ್ಕೆ ನಾವು ಬೇಕಾಗಿರೋ ಅಂಥದ್ದು ಈ ರೇಖೆ ಅನ್ನೋದು ಮೇನು. ನಾವು ಎಲ್ಲದೂ ಹೇಳೋ ಅಂಥದ್ದು ಮೇನು, ನೀವು ಮೆಂಟಲಿ ನೀವು ಕೂಲ್ ಆಗಬೇಕು, ಕಾಮ್ ಆಗಬೇಕು, ಪೀಸ್ಫುಲ್ ಆಗಬೇಕು, ಪಾಸಿಟಿವ್ ಯೋಚನೆ ಮಾಡಬೇಕು. ನಂತರ ನಿಮ್ಮ ಫಿಸಿಕಲ್ ಬಾಡಿ ನೋಡಿ, ಭೌತಿಕ ಶರೀರ ನೋಡಿ, ಅದು ಬೈ ಆಟೋ ಅದು ರೆಡಿ ಆಗಿಬಿಡುತ್ತೆ, ಅದು ಹೆಲ್ದಿ ಬಾಡಿ ಆಗಿಬಿಡುತ್ತೆ ಅದು. ಸೊ ನಮಗೆ ಮೇನಾಗಿ ಬೇಕಾಗಿರೋವಂಥದ್ದು ಹಾಗೂ ಈ ವಿಶ್ವಶಕ್ತಿ, ಬ್ರಹ್ಮಾಂಡ ಶಕ್ತಿ ಅಂದರೆ ರೇಖೆಯ ಶಕ್ತಿ ನಮಗೆ ಉಪಯೋಗ ಬರ್ತಾ ಇರೋದು, ಸಾಕಷ್ಟು ಉತ್ತರಗಳನ್ನು ಕೊಡ್ತಾ ಇರೋದು ಮಾನಸಿಕ ಚಿಕಿತ್ಸೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ಮಾನಸಿಕವಾಗಿ ಸದೃಢರಾದರೆ ಫಿಸಿಕಲಿ ನಾವು ಬೈ ಆಟೋ ಸದೃಢರಾಗ್ಬಿಡ್ತೀವಿ. ನಮ್ಮ ಜೀವನ ಶೈಲಿಯು ಕೂಡ ಸದೃಢತೆನ ಖಂಡಿತ ಅದು ಸರಿ ಹೋಗುತ್ತೆ. ಈ ಒಂದು ಶಾಂತಿ ಸಿಂಬಲ್ಲು ನಿಮಗೆ ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ಹೆಲ್ಪನ್ನು ಮಾಡುತ್ತೆ. ಶಾಂತಿ ಸಿಂಬಲ್ನ ನೀವು ಯೂಸ್ ಮಾಡ್ತಾ ಹೋದಾಗ ಅನಿಸುತ್ತೆ, ನನಗೆ ಇವತ್ತು ಯಾಕೋ ಮನಸ್ಸು ಸರಿ ಇಲ್ಲ, ಕೂತ್ಕೊಳ್ಳಿ 5 ನಿಮಿಷ ಶಾಂತಿ ಸಿಂಬಲನ್ನು ಅಪ್ಲೈ ಮಾಡ್ಕೊಳ್ಳಿ. ಜಸ್ಟ್ ನೀವು 10 ಮಿನಿಟ್ಸು ಈ ಸಿಂಬಲ್ ಒಟ್ಟಿಗೆ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ. ನಿಮ್ಮ ಮನಸ್ಸಿಗೆ ಯಾರು ಕೊಡದಿರೋಂಥ ಶಕ್ತಿಯನ್ನು ಇದು ಕೊಡುತ್ತೆ. ಯಾವ ಫ್ರೆಂಡ್ಸು ಬೇಡ, ಯಾವ ರಿಲೇಟಿವ್ಸು ಬೇಡ, ಯಾವ ವಾತಾವರಣವೂ ಬೇಡ. ನಮ್ಮಲ್ಲಿರೋ ವಾತಾವರಣ, ಮನೆಯಲ್ಲಿರೋವಂಥ ವಾತಾವರಣ, ಆ ಸ್ಥಿತಿಗತಿಗಳನ್ನು ಕ್ಲೀನ್ ಮಾಡೋಕ್ಕೆ ಈ ಶಾಂತಿ ಸಿಂಬಲ್ಲು ತುಂಬಾ ಒಂದು ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ತೀನಿ ನಾನು. ಈ ಶಾಂತಿ ಸಿಂಬಲ್ನ ನೀವು ಎಷ್ಟಕ್ಕೆ ಯೂಸ್ ಮಾಡ್ಕೊಳ್ಬೋದು ಅಷ್ಟಕ್ಕೆಲ್ಲ ಇದನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮುಂದೆ ಕೂಡ ನಾನು ಸಾಕಷ್ಟು ರೇಖೆಯ ಸಿಂಬಲ್ಸು, ಕರ್ಣರೇಖೆ ಸಿಂಬಲ್ಸು, ಟೆರಮೈ ರೇಖೆ ಸಿಂಬಲ್ಸ್ಗಳು ಸಾಕಷ್ಟು ಇದೆ. ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ಆಗಿರೋವಂಥ ವಿಡಿಯೋನ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾ ಹೋಗ್ಬರಲ್ಲ. ನಮಸ್ಕಾರ.